ನಾನು ನಿಮಗೆ 3 ಉದಾಹರಣೆಗಳನ್ನ ಕೊಡ್ತೀನಿ. ಆ 3 ಕೇಸ್ಗಳು ಬೇರೆ ಬೇರೆ, ಆದ್ರೆ ಎಂಡ್ ಆಫ್ ದ ಕೇಸ್ ಹೋಗಿ ನಿಲ್ಲೋದು ಒಂದು ಪಾಯಿಂಟ್ ಅಲ್ಲಿ. ಸೊ ನಿಮ್ಗೆ ಯಾವ ಕೇಸ್ ಅಂತ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಮೊದಲನೇ ಕೇಸು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕುಂಭಮೇಳದಲ್ಲಿ ವೈರಲ್ ಆಗಿದ್ದಂತಹ ಮೊನಾಲಿಸಾ. ಸೊ ಇತ್ತೀಚೆಗೆ ಅವರು ಮದುವೆ ಆಗಿದ್ರು, ಅಂದ್ರೆ ಇತ್ತೀಚೆಗೆ ಅಂತಂದ್ರೆ ಮಾರ್ಚ್ 11ಕ್ಕೆ ಅವರು ಮದುವೆ ಆಗಿದ್ರು. ಸೊ ಅದಾದ ಬಳಿಕ ಅವ್ರದ್ದು ಲವ್ ಜಿಹಾದು ಅದು ಇದು ಸಂಬಂಧಪಟ್ಟಂತೆ ಕೆಲವೊಂದು ಕಾಂಟ್ರವರ್ಸಿಗಳು ಕೂಡ ಆಯಿತು. ಸೊ ಅದಾದ ಬಳಿಕ ಅವ್ರ ಗಂಡನ ಮೇಲೆ ಫೋಕ್ಸೋ ಕೇಸ್ ರಿಜಿಸ್ಟರ್ ಆಯಿತು. ಯಾಕೆಂದ್ರೆ ಮೊನಾಲಿಸಾ 18 ವರ್ಷಕ್ಕಿಂತ ಹೆಚ್ಚಿನವರಲ್ಲ, ಅಪ್ರಾಪ್ತಿ ಅನ್ನುವಂಥ ಕಾರಣಕ್ಕೆ. ಸೊ ಅದಾದ ಬಳಿಕ ಅವ್ರ ಮೇಲೆ ಅಂದ್ರೆ ಅವ್ರ ಗಂಡನ ಮೇಲೆ ಫೋಕ್ಸೋ ಕೇಸ್ ಆಯಿತು. ಅಂದ್ರೆ 3 ದಿನಗಳ ಹಿಂದೆ ಅವ್ರ ಗಂಡ ಬಂದು ಮೀಡಿಯಾ ಮುಂದೆ ಬಂದು ನನ್ನ ಹೆಂಡತಿ ಗರ್ಭಿಣಿ ಅಂತ ಹೇಳ್ತಾರೆ. ಸೊ ಇದೊಂದು ಕೇಸು. ಸೊ ಎರಡನೇ ಕೇಸು ನೀವು ಇತ್ತೀಚೆಗೆ ನೀವು ನೋಡಿರಬಹುದು, ತುಂಬಾ ಚರ್ಚೆ ಆಯಿತು. ಸೊ ಅದು ಮಹಾರಾಷ್ಟ್ರದ ನಾಸಿಕ್ನ TCS ಕಂಪ್ನಿಯಲ್ಲಿ ಲವ್ ಜಿಹಾದ್ ಅನ್ನುವಂಥದ್ದು ನಡೀತಾ ಇದೆ. ಹಿಂದೂ ಹೆಣ್ಮಕ್ಳನ್ನ ಮುಸ್ಲಿಂ ರಿಲಿಜನ್ಗೆ ಕನ್ವರ್ಟ್ ಮಾಡಲಾಗ್ತಾ ಇದೆ ಅಂತ 7 ಜನ ಅರೆಸ್ಟ್ ಆದರು. ಅದಾದ ಬಳಿಕ ಆ ಪ್ಲಾನ್ನ ಮಾಸ್ಟರ್ ಮೈಂಡ್ ನಿಧಾ ಖಾನ್ ಎಸ್ಕೇಪ್ ಆದ್ರು. ಸೊ ಆ ವ್ಯಕ್ತಿ ಅಂದ್ರೆ ನಿಧಾ ಖಾನ್ ಇತ್ತೀಚೆಗೆ ಅಂದ್ರೆ 2 ದಿನಗಳ ಹಿಂದೆ ಹೇಳ್ಕೊಂಡಿದ್ದಾರೆ ನಾನು ಪ್ರೆಗ್ನೆಂಟ್ ಅಂತ. ಇದೆರಡು ಇತ್ತೀಚಿನ ಉದಾಹರಣೆಗಳು. ಆದರೆ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿದ್ರೆ 2020ಯಲ್ಲಿ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬರೋರ ಸಂಖ್ಯೆ ಜಾಸ್ತಿ ಆಗಿತ್ತು, ಅಂದರೆ ಒಳನುಸುಳುಕೋರರ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಸೊ ಹಾಗಾಗಿ ಭಾರತೀಯರಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು, ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ತಿದ್ದುಪಡಿ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ. ಸೊ ಆ ಸಮಯದಲ್ಲಿ ವಿಚಿತ್ರವಾಗಿ ಕೆಲವೊಂದು ಅದರ ವಿರುದ್ಧ, ಸೊ ಈ ತಿದ್ದುಪಡಿ ಮಾಡೋದರ ವಿರುದ್ಧ ತುಂಬಾ ಪ್ರತಿಭಟನೆಗಳಾಗುತ್ತೆ. ಸೊ ಅದರ ಹಿಂದಿದ್ದು ಆ ಪ್ರತಿಭಟನೆಯ ಮುಂದಾಳತ್ವವನ್ನ ವಹಿಸಿದ್ದು ಒಬ್ಬ ಮಹಿಳೆ, ಅವರ ಹೆಸರು ಸಫುರಾ ಜರ್ಗರ್. ಸೊ ಈ ಮಹಿಳೆಯನ್ನ ಅರೆಸ್ಟ್ ಮಾಡ್ತಾರೆ, ಜೈಲಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಕೂಡ ಈ ಮಹಿಳೆ ಏನ್ ಹೇಳ್ತಾರೆ, ನಾನು ಗರ್ಭಿಣಿ ಅಂತ. ಸೊ ಈ 3 ಪ್ರಕರಣಗಳನ್ನ ನಾವು ನೋಡಿದಾಗ, ಸೊ ಈ 3 ಪ್ರಕರಣಗಳು ಮಾತ್ರ ಅಲ್ಲ, ತುಂಬಾ ಪ್ರಕರಣಗಳು ನಡೀತಾ ಇರುತ್ತೆ. ಬಟ್ ನಾನು ಈ 3 ಪ್ರಕರಣಗಳನ್ನ ತಗೊಂಡೆ. ಸೊ ಈ ರೀತಿಯ ಪ್ರಕರಣಗಳನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಈ ಕೊಡುವಂತ ಶಿಕ್ಷೆಯಿಂದ ನುಣುಚ್ಕೊಳ್ಳೋದಿಕ್ಕೋ ಈ ರೀತಿಯಾಗಿ ಮಾಡ್ತಾರೆ. ಬಟ್ ನೀವು ನೋಡ್ಬೋದು ಈ ಪೊಲಿಟಿಷಿಯನ್ಸ್ಗಳನ್ನ ಆ್ಯಂಡ್ VIP ಅರೆಸ್ಟ್ ಮಾಡುವಂಥ ಸಮಯದಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು, ಲೋ BP ಆಗ್ತಾ ಇದೆ, ನನ್ನ ಕಾಲು ನೋಯ್ತಾ ಇದೆ, ಕೈ ನೋಯ್ತಾ ಇದೆ. ಸೊ ಅಂದರೆ ಈ ರೀತಿಯ ಕಾರಣಗಳನ್ನ ಕೊಟ್ಟು, ಅಥವಾ ನಾನು ಪ್ರೆಗ್ನೆಂಟ್ ಅಂತ ಕಾರಣಗಳನ್ನ ಕೊಟ್ಟು, ಅಥವಾ ಆರೋಗ್ಯ ಸಮಸ್ಯೆ ಅಂತ ಕಾರಣಗಳನ್ನ ಕೊಟ್ಟು ಕೋರ್ಟ್ ಕೊಡುವಂಥ ಶಿಕ್ಷೆಯಲ್ಲಿ ಏನೋ ಒಂದು ಎಕ್ಸ್ಕ್ಯೂಸಸ್ ಕೊಡಬಹುದು, ಅಥವಾ ಶಿಕ್ಷೆಯಲ್ಲಿ ಕಡಿಮೆ ಮಾಡಬಹುದು ಅನ್ನೋ ಕಾರಣಕ್ಕೆ ಈ ರೀತಿಯ ಟೆಕ್ನಿಕ್ಗಳನ್ನು ಯೂಸ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನವನ್ನು ಕೊಡಬೇಕು. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ, ಕಮೆಂಟ್ ಮಾಡಿ.